Hello friends, welcome to AVR Education World. ಫ್ರೆಂಡ್ಸ್, 2024-25ನೇ ಸಾಲಿನ ಹೊಸ ಪಠ್ಯಕ್ರಮದ ಆಧಾರದ ಮೇಲೆ ನಾನು ಇವತ್ತು ವರ್ಗ ಸಮೀಕರಣಗಳು ಮತ್ತು 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ 2 ಅಧ್ಯಾಯಗಳಲ್ಲಿನ ಪ್ರಮುಖ ಅಂಶಗಳನ್ನು ಮತ್ತು ಸೂತ್ರಗಳನ್ನು ನಿಮಗೆ ಶಾರ್ಟ್ಕಟ್ ರೂಪದಲ್ಲಿ ಟಿಇಟಿಗೆ ಹೆಲ್ಪ್ ಆಗುವಂತೆ ಫಾರ್ಮುಲಾಗಳನ್ನ ಬರೆದಿದ್ದೀನಿ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ವರ್ಗ ಸಮೀಕರಣಗಳು. ಈ ವರ್ಗ ಸಮೀಕರಣಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶಗಳನ್ನ ನಾನು ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಈ ವರ್ಗ ಸಮೀಕರಣ ಯಾವ ರೂಪದಲ್ಲಿರುತ್ತಪ್ಪ ಅಂತಂದರೆ, ಎಕ್ಸ್ ಚರಾಕ್ಷರವನ್ನು ಹೊಂದಿರುವ ಒಂದು ವರ್ಗ ಸಮೀಕರಣವು ax² + bx + c ರೂಪದಲ್ಲಿರುತ್ತದೆ. ಇಲ್ಲಿ ಎ, ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು a is not equal to 0 ಆಗಿರುತ್ತೆ ಫ್ರೆಂಡ್ಸ್. ಈ ವರ್ಗ ಸಮೀಕರಣ ಯಾವ ರೂಪದಲ್ಲಿರುತ್ತಪ್ಪ ಅಂತಂದರೆ ax² + bx + c = 0 ರೂಪದಲ್ಲಿರುತ್ತೆ. ಇದು ಇಲ್ಲಿ ಎ, ಬಿ ಮತ್ತು ಸಿಗಳಿರ್ತವಲ್ಲ, ಇವು ವಾಸ್ತವ ಸಂಖ್ಯೆಗಳಾಗಿರ್ತವೆ ಮತ್ತು ಎ ಯಾವಾಗಲೂ 0ಗೆ ಈಕ್ವಲ್ ಆಗಿರಬಾರ್ದು. ಎ ಇಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಮತ್ತು ವರ್ಗ ಸಮೀಕರಣದ ಸೂತ್ರ ಏನಪ್ಪ ಅಂತಂದರೆ, ಫಸ್ಟು ವರ್ಗ ಸಮೀಕರಣ ಯಾವ ರೂಪದಲ್ಲಿರುತ್ತೆ ಅನ್ನೋದನ್ನ ಬರ್ಕೋಬೇಕು. ಅಂದರೆ ವರ್ಗ ಸಮೀಕರಣವು ax² + bx + c ರೂಪದಲ್ಲಿರುತ್ತೆ ಯಾವಾಗಲೂ. ಈ ವರ್ಗ ಸಮೀಕರಣದ ಸೂತ್ರ ಏನಪ್ಪ ಅಂತಂದರೆ, x = -b ± √b² - 4ac/2a ಆಗಿರುತ್ತೆ. ಇಲ್ಲಿ b² - 4ac ಇದೆಯಲ್ಲ, ಈ b² - 4ac ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆಗಿರಬೇಕು. ಮತ್ತು ಮೂರನೇದು ಮೂಲಗಳ ಸ್ವಭಾವ. ಈ ವರ್ಗ ಸಮೀಕರಣದಲ್ಲಿ ಈ ಮೂಲಗಳು ಬರ್ತಲ್ಲ, ಈ ಮೂಲಗಳ ಸ್ವಭಾವ ಹೇಗಿರುತ್ತೆ ಅಂತಂದರೆ, b² - ax² + bx + c = 0 ಇದು ವರ್ಗ ಸಮೀಕರಣದ ರೂಪ ಆಯಿತಾ. ಇದರಲ್ಲಿ ಈ b² - 4ac ನಾವು ಶೋಧಕ ಅಂತ ಕರಿತೀವಿ. b² - 4ac ಏನಂತ ಕರಿತೀವಿ? ಶೋಧಕ ಅಂತ ಕರಿತೀವಿ. ಆ ಶೋಧಕ b² - 4ac ಇಸ್ ಗ್ರೇಟರ್ ದ್ಯಾನ್ 0 ಆಗಿದ್ದರೆ ಮೂಲಗಳು ಸ್ವಭಾವ ಹೇಗಿರುತ್ತೆ ಅಂದರೆ, 2 ಭಿನ್ನವಾದ ಮತ್ತು ವಾಸ್ತವ ಮೂಲಗಳಿರ್ತವೆ. ಮತ್ತು b² - 4ac = 0 ಆದರೆ, ಈ b² - 4ac = 0 ಆದರೆ ಮೂಲಗಳ ಸ್ವಭಾವ ಹೇಗಿರುತ್ತೆ ಅಂದರೆ, 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. b² - 4ac ಇಸ್ ಲೆಸ್ ದ್ಯಾನ್ 0 ಆಗಿದ್ದರೆ ಯಾವುದೇ ವಾಸ್ತವ ಮೂಲಗಳಿರೋದಿಲ್ಲ ಅದಕ್ಕೆ ಆಯಿತಾ. ಇದನ್ನು ಈ ಶೋಧಕಗಳು ಮತ್ತು ಈ ಮೂಲಗಳ ಸ್ವಭಾವನ ಹಿಂದೆ ಸುಮಾರು ಸಲ ಟಿಇಟಿಲಿ ಕೇಳಿದ್ದಾರೆ ಫ್ರೆಂಡ್ಸ್. ಈ ಕಾಲಮ್ನ ನೀವು ನೆನ್ಪಿಟ್ಕೊಳ್ಳೋದು ಉತ್ತಮ. ಮತ್ತು ಈ ಫಾರ್ಮುಲಾ ಕೊಟ್ಟು ಒಂದು ಈಕ್ವೇಷನ್ ಕೊಟ್ಟು ಈ ಫಾರ್ಮುಲಾದ ಆಧಾರದ ಮೇಲೆ ಸಾಲ್ವ್ ಮಾಡಿ ಅಂತ ಕೇಳ್ತಾರೆ. ನೀವು ಆರಾಮಾಗಿ ಈಕ್ವೇಷನ್ನ ಈ ನಾರ್ಮಲ್ ರೂಪದಲ್ಲಿ ಬರ್ಕೊಂಡು ಅದರಲ್ಲಿ ಎ ಏನಿದೆ, ಬಿ ಏನಿದೆ ಮತ್ತು ಸಿ ಏನಿದೆ ಅಂತ ಮೆನ್ಷನ್ ಮಾಡಿಕೊಂಡು ಈ ಸೂತ್ರದ ಆಧಾರದ ಮೇಲೆ, ವರ್ಗ ಸಮೀಕರಣದ ಸೂತ್ರದ ಆಧಾರದ ಮೇಲೆ ಈಸಿಯಾಗಿ ಎಕ್ಸ್ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡ್ಬೋದು. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನೋದು ಸಹ ಈ ಸಲ 10ನೇ ತರಗತಿ ಗಣಿತ ವಿಷಯದಲ್ಲಿ ಇರುವಂತಹ ಒಂದು ಅಧ್ಯಾಯ. ಇದು ಲಾಸ್ಟ್ ಇಯರ್ ಕೂಡ ಇತ್ತು ಫ್ರೆಂಡ್ಸ್. ಆದರೆ ಇದರಲ್ಲಿ ಒಂದು ಟಾಪಿಕ್ನ ತೆಗೆದು ಸಿಲೆಬಸ್ನ ರೆಡ್ಯೂಸ್ ಮಾಡಿ ಕೊಟ್ಟಿದ್ದಾರೆ ಈ ಸಲ ಕೊಟ್ಟಿರೋ ಪಠ್ಯಕ್ರಮದ ಆಧಾರದ ಮೇಲೇ ನಾನು ಈ ವಿಡಿಯೋನ ಮಾಡ್ತಿರೋದು. ಅದರಲ್ಲಿ ಏನೇನು ಪ್ರಮುಖ ಅಂಶಗಳು ಬರ್ತಾವಪ್ಪ ಅಂತಂದರೆ, ಈ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನ್ನೋ ಲೆಸನ್ನಲ್ಲಿ 2 ಸಮೀಕರಣಗಳು ಇಲ್ಲೇ ಹೆಸರೇ ಹೇಳುವಂತೆ, ಅಧ್ಯಾಯದ ಹೆಸರೇ ಹೇಳ್ತಾ ಇರೋ ಥರ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಬೇಕೇ ಬೇಕಾಗುತ್ತೆ. ಅದರಲ್ಲಿ ಆ ಸಮೀಕರಣ ರೇಖೆಗಳನ್ನು ಪ್ರತಿನಿಧಿಸೋದು ಯಾವ ಥರನಪ್ಪ ಅಂದರೆ, ಈ ಥರ a1x + b1y + c1 = 0. ಇದು ಮೊದಲನೇ ಸಮೀಕರಣ. ಮತ್ತು ಎರಡನೇ ಸಮೀಕರಣ ಯಾವ ಥರ ಬರ್ಕೋಬೇಕಪ್ಪ ಅಂದರೆ,
a2x ಪ್ಲಸ್ b2y ಪ್ಲಸ್ c2 = 0. ಇದು ಎರಡನೇ ಸಮೀಕರಣ. ಇದು ಜನರಲ್ ಫಾರ್ಮ್ಸ್ ಈಕ್ವೇಷನ್ದು ಸಮೀಕರಣಗಳದ್ದು ಜನರಲ್ ಫಾರ್ಮ್ಸು. ಇಲ್ಲಿ a1 a2 b1 b2 c1 c2 ಜಾಗದಲ್ಲಿ ನಂಬರ್ಸ್ನ ಕೊಡ್ತಾರೆ. ಆ ನಂಬರ್ಸ್ನ ಹಾಕೊಂಡು ನೀವು ಸಮೀಕರಣಗಳು ಯಾವ ರೀತಿ ಇವೆ ಅನ್ನೋದನ್ನ ಕಂಡುಹಿಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಈ a1/a2 b1/b2 c1/c2 ಅಂತ ಇಲ್ಲಿ ಅನುಪಾತಗಳನ್ನ ಮೊದಲಿಗೆ ಹೋಲಿಸ್ಕೋಬೇಕಾಗುತ್ತೆ. ಅಂತಂದರೆ ಮೊದಲನೇದಾಗಿ a1/a2 ≠ b1/b2 ಆದಾಗ ಯಾವ ರೀತಿ ಬರುತ್ತಪ್ಪ ಇದರಲ್ಲಿ ಗ್ರಾಫಲ್ಲಿ ಯಾವ ರೀತಿ ಬರುತ್ತೆ ಗ್ರಾಫು ಅಂತಂದರೆ, ಈ ಎರಡೂ ಈಕ್ವೇಷನ್ಸ್ನ ಸಾಲ್ವ್ ಮಾಡಿ ಈ ಥರ ಈಕ್ವೇಟ್ ಮಾಡಿದಾಗ ಹೇಳಿದ್ನಲ್ಲ ಫ್ರೆಂಡ್ಸ್, ಇಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ. ನೀವು ತುಂಬ ಈಸಿಯಾಗಿ a1/a2 ≠ b1/b2 ಈಕ್ವೇಷನ್ ಇದನ್ನು ಬರ್ಕೊಂಡು ಅನುಪಾತನ ಬರ್ಕೊಂಡು ಇಲ್ಲಿ ಈ a1/a2 b1/b2 ಅನ್ನೋದು ವ್ಯಾಲ್ಯೂಸ್ ಏನಿರುತ್ತೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ನೋಡಿದಾಗ ಇದೆರಡು ಈಕ್ವಲ್ ಆಗಿರಬಾರ್ದು. ಇದೆರಡು ಈಕ್ವಲ್ ಆಗಿಲ್ಲ ಅಂತಂದರೆ ಏನು ಬರುತ್ತೆ ಅಂದರೆ, ಅದು ಗ್ರಾಫ್ ಯಾವ ಥರ ಬರುತ್ತೆ ಅಂತಂದರೆ ಛೇದಿಸುವ ರೇಖೆಗಳು ಅಂತಂದರೆ ಒಂದಕ್ಕೊಂದು ಗ್ರಾಫು ಛೇದಿಸ್ತವೆ ಫ್ರೆಂಡ್ಸ್. ಅಂದರೆ ಈ ಥರ ಛೇದಿಸ್ತವೆ. ಇಂಟು ಮಾರ್ಕಲ್ಲಿ ಒಂದು ಯಾವ್ದಾರ ಒಂದು ಪಾಯಿಂಟಲ್ಲಿ ಎರಡು ರೇಖೆಗಳು ಮೀಟ್ ಆಯ್ತವೆ, ಅದನ್ನು ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಇದು ಬೀಜಗಣಿತೀಯವಾಗಿ ಯಾವ ರೀತಿ ಪ್ರತಿನಿಧಿಸ್ತೀವಿ ಅಂತಂದರೆ, ಇದಕ್ಕೆ ಒಂದೇ ಪರಿಹಾರ ಇರುತ್ತೆ, ಜಾಸ್ತಿ ಪರಿಹಾರಗಳಿರಲ್ಲ. ಅಂದರೆ ಅನನ್ಯ ಪರಿಹಾರ ಅಂದರೆ ಒಂದೇ ಪರಿಹಾರ ಇರುತ್ತೆ. ಈ ಜೋಡಿ ಯಾವ ರೀತಿ ಇರುತ್ತಪ್ಪ ಅಂದರೆ, ಇದು ಸ್ಥಿರ ಜೋಡಿಯಾಗಿರುತ್ತೆ. ಮತ್ತು ಎರಡನೇದಾಗಿ a1/a2 b1/b2 c1/c2 ಇಲ್ಲಿ ಕೊಟ್ಟಿರೋಂತಹ ನಂಬರ್ಸ್ಗಳನ್ನ ಹಾಕ್ಕೊಂಡು ಈ ಥರ ಅನುಪಾತದಲ್ಲಿ ಬರ್ಕೊಂಡು ನೋಡಿದಾಗ a1/a2 = b1/b2 = c1/c2 ಇವು ಮೂರೂ ಈಕ್ವಲ್ಲೇ ಆಗಿದ್ರೆ ಅದನ್ನು ನಕ್ಷಾ ರೂಪದಲ್ಲಿ ಯಾವ ಥರ ಪ್ರತಿನಿಧಿಸ್ತೀವಿ ಅಂತಂದರೆ, ಯಾವ ಥರ ಹೇಳ್ತೀವಿ ಅಂದರೆ ಐಕ್ಯಗೊಳ್ಳುವ ರೇಖೆಗಳು ಅಂತ ಕರಿತೀವಿ. ಐಕ್ಯಗೊಳ್ಳುವ ರೇಖೆಗಳು ಅಂದರೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನು ಅದೇ ಥರ ಬರೋದು, ಪಾಯಿಂಟ್ಸ್ಗಳು ಒಂದೇ ಥರ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಈ ಕಡೆಯಿಂದ ಬಂದರೆ ಲೈನು ಮತ್ತು ಈ ಕಡೆಯಿಂದ ಲೈನ್ ಅದೇ ಲೈನ್ ಮೇಲೆ ಬರುತ್ತೆ. ಇದನ್ನು ಈ ಕಡೆ ಏನಂತೀವಿ ಅಂದರೆ ಐಕ್ಯಗೊಳ್ಳುವ ರೇಖೆಗಳು ಅಂತ ಕರಿತೀವಿ. ಇದು ಯಾವ ಥರ ಆಗಿರುತ್ತಪ್ಪ ಜೋಡಿ ಅಂತಂದರೆ ಸ್ಥಿರ ಮತ್ತು ಅವಲಂಬಿತ ಜೋಡಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಮೂರನೇದಾಗಿ a1/a2 = b1/b2 ≠ c1/c2 ಇಲ್ಲೂ ಸಹ ಅನುಪಾತಕ್ಕೆ ಈ ನಂಬರ್ಸ್ಗಳನ್ನ ಹಾಕ್ಕೊಂಡು ಸಾಲ್ವ್ ಮಾಡಿದಾಗ ಇದೆರಡು ಈಕ್ವಲ್ ಬರಬೇಕು. ಇದೆರಡು ಈಕ್ವಲ್ ಬಂದಿದ್ದು ಇದಕ್ಕೆ ಈಕ್ವಲ್ ಆಗಿರಬಾರ್ದು. ಆ ಥರ ಇದ್ದಾಗ ರೇಖೆಗಳು ಹೇಗಿರ್ತವಪ್ಪ ಅಂದರೆ ಸಮಾಂತರ ರೇಖೆಗಳಾಗಿರ್ತವೆ. ಯಾವ ರೇಖೆಗಳಾಗಿರ್ತವೆ? ಸಮಾಂತರ ರೇಖೆಗಳಾಗಿರ್ತವೆ. ಅಂದರೆ ಪ್ಯಾರಲಲ್ ಲೈನ್ಸ್, ಈ ಥರ ಸಮಾಂತರ ರೇಖೆಗಳಾಗಿರ್ತವೆ. ಇದಕ್ಕೆ ಯಾವುದೇ ಪರಿಹಾರಗಳಿರೋದಿಲ್ಲ. ಈ ಜೋಡಿ ಯಾವ ರೀತಿ ಇರುತ್ತಪ್ಪ ಅಂದರೆ ಅಸ್ಥಿರ ಜೋಡಿಯಾಗಿರುತ್ತೆ. ಇದನ್ನು ತುಂಬ ಸಲ ಲಾಸ್ಟ್ ಟೈಮ್ TT ಎಕ್ಸಾಮ್ಸಲ್ಲೆಲ್ಲ ಕೇಳಿದ್ದಾರೆ ಫ್ರೆಂಡ್ಸ್. ಈ ಕಾಲಮ್ನ ನೆನ್ಪಿಟ್ಕೊಂಡು ಯಾವ ಅನುಪಾತನ ನೆನ್ಪಿಟ್ಕೊಂಡು ಯಾವ ಥರ ಬರುತ್ತೆ, ಗ್ರಾಫ್ ಯಾವ ಥರ ಬರುತ್ತೆ ಮತ್ತು ಅದಕ್ಕೆ ಎಷ್ಟು ಪರಿಹಾರಗಳಿರುತ್ತೆ, ಆ ಜೋಡಿ ಯಾವ ಥರ ಇರುತ್ತೆ ಅನ್ನೋದನ್ನ ಈ ಕಾಲಮ್ ಮೂಲಕ ನೀವು ನೆನ್ಪಿಟ್ಕೊಳ್ಳಿ. ಮತ್ತು ಎರಡು ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಿರ್ತಾರೆ. ಆ ಜೋಡಿಗಳಿಗೆ ಪರಿಹಾರವನ್ನು ಹೇಗೆ ಕಂಡುಹಿಡಿಬೋದು ಅಂತಂದರೆ, ಒಂದು ಆದೇಶ ವಿಧಾನದ ಮೂಲಕ ಕಂಡುಹಿಡಿಬೋದು ಮತ್ತು ಇನ್ನೊಂದು ವರ್ಜಿಸುವ ವಿಧಾನದ ಮೂಲಕ ಕಂಡುಹಿಡಿಬೋದು ಫ್ರೆಂಡ್ಸ್. ಇದು ಪ್ರಾಬ್ಲಮ್ಸ್ನ ಕೊಟ್ಟಿದ್ದಾರೆ. ಈಗ ಹೊಸ ಟೆಕ್ಸ್ಟ್ ಬುಕ್ ಬಂದಿದೆಯಲ್ಲ ಅದರಲ್ಲಿ ನೋಡಿ ಫ್ರೆಂಡ್ಸ್. ಮತ್ತು ಲಾಸ್ಟ್ ಟೈಮು ಓರೆ ಗುಣಾಕಾರದ ಮೂಲಕನೂ ಕಂಡುಹಿಡಿಯೋದನ್ನ ಒಂದು ವಿಧಾನ ಇತ್ತು. ಈಗ ಅದನ್ನ ಏನು ಮಾಡಿದ್ದಾರೆ, ಈ ವರ್ಷ 2024-25ನೇ ಸಾಲಿಗೆ ಹೊಸ ಬುಕ್ ಬಂತಲ್ಲ, ಇವಾಗ ಅದನ್ನು ಸ್ಕಿಪ್ ಮಾಡಿ ಅದನ್ನು ಕಡಿಮೆ ಮಾಡಿ ಇದು ಬರೀ ಇವೆರಡೇ ಮೆಥಡ್ಸ್ನ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ, ಲಾಸ್ಟ್ ಇಯರ್ಗೆ ಟೆಕ್ಸ್ಟ್ ಬುಕ್ ಕಂಪೇರ್ ಮಾಡಿದ್ರೆ ಈ ಸಲ ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಸಿಲೆಬಸ್ಸು ಕಡಿಮೆ ಇದೆ. ನೀವು ಆದಷ್ಟು ಟೆಕ್ಸ್ಟ್ ಬುಕ್ಗಳನ್ನ ತಗೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನೆಲ್ಲ ಈ ಥರ ನೆನ್ಪಿಟ್ಕೊಂಡು TETಗೆ ಪ್ರಿಪ್ರೇಷನ್ನ ನಡೆಸಿ ಫ್ರೆಂಡ್ಸ್. ಖಂಡಿತ ಯಶಸ್ಸು ನಿಮ್ಮದಾಗಲಿ. ಮತ್ತು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.